ಹರೇ ಕೃಷ್ಣ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಸ್ನೇಹ. ಇವತ್ತಿನ ರೆಸಿಪಿ ಚಿತ್ರಾನ್ನ. ಹೌದು, ಇವತ್ತು ನಾನು ಡಿಫ್ರೆಂಟ್ ಆಗಿರುವ ಚಿತ್ರಾನ್ನನ ಮಾಡ್ತಾಯಿದ್ದೀನಿ. ಅನ್ನ ರೆಡಿ ಇದ್ದರೆ ಕೇವಲ 5 ನಿಮಿಷದಲ್ಲಿ ಚಿತ್ರಾನ್ನ ರೆಡಿಯಾಗುತ್ತೆ. ನಾವು ನಾರ್ಮಲ್ ಆಗಿ ಮಾಡಿರುವಂತಹ ಚಿತ್ರಾನ್ನಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಮನೆಯಲ್ಲಿರುವ ವೆಜಿಟೇಬಲ್ಸ್ ಮತ್ತು ನಟ್ಸ್ ಅನ್ನು ಹಾಕಿ ಒಂದು ಸೂಪರ್ ಆಗಿರುವಂತಹ ಚಿತ್ರಾನ್ನನ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ನಾನು ತುರಿದ ಗಜ್ಜರಿ, ಸ್ವಲ್ಪ ಮೆಣಸಿನಕಾಯಿ ಮತ್ತು ಬೀನ್ಸ್, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬಟಾಣಿ, ಸ್ವಲ್ಪ ಗೋಡಂಬಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಸ್ವಲ್ಪ ಶೇಂಗಾ ಮತ್ತು ಒಣ ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಶೇಂಗಾವನ್ನು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಎಣ್ಣೆಗೆ ಶೇಂಗಾ ಹಾಕಿ 1-2 ನಿಮಿಷದ ನಂತರ ಸ್ವಲ್ಪ ಗೋಡಂಬಿನ ಅದರ ಜೊತೆಯಲ್ಲೇ ಫ್ರೈ ಮಾಡ್ತಿದ್ದೀನಿ. ಶೇಂಗಾ ಮತ್ತು ಗೋಡಂಬಿನ ಫ್ರೈ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಅದೇ ಎಣ್ಣೆಯಲ್ಲೇ ಒಗ್ಗರಣೆ ಕೊಡೋಣ. ನಾನು ಒಗ್ಗರಣೆಗೆ 4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಮತ್ತು ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, 1 ಒಣ ಮೆಣಸಿನಕಾಯಿ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಮೆಣಸಿನಕಾಯಿ, ನಾನಿಲ್ಲಿ 4 ಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಮೊದಲೇ ತುರಿದಿಟ್ಕೊಂಡಿರುವಂತಹ ಗಜ್ಜರಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಬೀನ್ಸ್, ಬಟಾಣಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಅವರವರ ಊರಲ್ಲಿ ಡಿಫ್ರೆಂಟಾಗಿ ಚಿತ್ರಾನ್ನನ ಮಾಡ್ತಾರೆ. ಕೆಲವೊಬ್ಬರು ಕಾಯಿ ತುರಿದ್ಬಿಟ್ಟು ಹಾಕ್ತಾರೆ, ಇನ್ನು ಕೆಲವೊಬ್ಬರು ಈರುಳ್ಳಿ ಹಾಕಲ್ಲ. ಇಲ್ಲಿ ಈರುಳ್ಳಿನ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಿ, ಏಕೆಂದರೆ ಇದರಲ್ಲಿ ಸ್ವಲ್ಪ ಲೆಮನ್ ಸಹ ಹಾಕೋಬೇಕಾಗುತ್ತೆ. ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ವೈಟ್ ರೈಸನ್ನು ಒಗ್ಗರಣೆಗೆ ಹಾಕೋಣ. ನಾನು 2 ಅವರ್ಸ್ ಮುಂಚೆನೇ ರೈಸ್ ಮಾಡಿಟ್ಕೊಂಡಿದ್ದೀನಿ. ನೀವೇನಾದರೂ ರೈಸ್ ಮಾಡಿ ಆಮೇಲೆ ಚಿತ್ರಾನ್ನ ಮಾಡ್ತಿದ್ದೀರಿ ಅಂದರೆ, ಅನ್ನ ಬಿಡಿ ಬಿಡಿಯಾಗಿ ಶೈನ್ ಆಗಿ ಇರಬೇಕು ಅಂದರೆ 1 ಬೌಲ್ ಅಕ್ಕಿನ 10 ನಿಮಿಷಗಳ ಕಾಲ ನೆನೆಸಿಟ್ಟುಕೊಂಡು ನಂತರ ಅದಕ್ಕೆ ಅದೇ ಬೌಲ್ನಿಂದ, ಅಂದರೆ ರೈಸ್ ತೊಗೊಂಡಿರ್ತೀವಲ್ಲ ಆ ಬೌಲ್ನಿಂದ 1.5 ಬೌಲ್ ನೀರನ್ನು ಹಾಕಿ ಮತ್ತು ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ 2-3 ವಿಸಿಲ್ ಬಂದರೆ ಬಿಡಿ ಬಿಡಿಯಾಗಿ ಮತ್ತು ಶೈನ್ ಆಗಿರುವ ಅನ್ನ ರೆಡಿಯಾಗುತ್ತೆ. ಈಗ ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಶೇಂಗಾವನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಬೆರೆಸಿದರೆ ಚಿತ್ರಾನ್ನ ರೆಡಿಯಾಗುತ್ತೆ. ಸ್ನೇಹಿತರೆ, ನೀವಿನ್ನೂ ನನ್ನ ನಮಃ ನಳಪಾಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ನಮಸ್ಕಾರಗಳು.